ಮೈಸೂರ್ ಹತ್ರ ಕಬಿನಿ ಇದೆ ಅಲ್ವಾ, ಆ ಊರಲ್ಲಿರೋ ದೇವಸ್ಥಾನದಲ್ಲಿ ಈ ವಿಗ್ರಹ ಇತ್ತು. ಮೊಹಮ್ಮದ್ ಗಜ್ನಿ ಬಂದಾಗ ಒಬ್ರಿಂದ ಒಬ್ರಿಗೆ ಬದಲಾಗಿ ಆಂಧ್ರವರೆಗೂ ಹೋಯ್ತು. 900 ವರ್ಷ ಹಳೇದಾಗಿದ್ರೂನು 100 ಇಯರ್ಸ್ಗಿಂತ ಕಮ್ಮಿ ಇದೆ ಅಂತ ತೋರ್ಸೋದಕ್ಕೆ ಫೇಕ್ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡಿದೀನಿ. ಸೊ ಇನ್ಮೇಲಿಂದ ಇದು ಆಂಟಿಕ್ ಅಲ್ಲ, ಓಲ್ಡ್ ಕ್ಯಾಟಗರಿ. ಧಾರಾಳವಾಗಿ ಫಾರಿನ್ಗೆ ತಗೊಂಡ್ ಹೋಗ್ಬೋದು. ಅದಕ್ಕೆ ಈ ರೇಟು 7.5 lakhs. Smart. I'm impressed. Hey. Thank you. ಏನ್ ಸಖತ್ತಾಗಿದ್ದಾಳೆ ನಾಗರಾಜ್. ಇನ್ನೂ ಒಂದು 50,000 ಕೊಡ್ತೀನಿ. ಇವಳನ್ನ ಪರ್ಮನೆಂಟ್ ಆಗಿ ನಾನೇ ಇಟ್ಕೋಬೋದಂತ ಕೇಳು ನಾಗರಾಜ್. ಸರ್ ಐಮ್ ಸಾರಿ. ಹೇ, ಬೇರೆ ಹುಡುಗಿರ್ ತರ ಅಂತ ಅನ್ಕೊಂಡ್ಯಾ? ಸಾಯಿಸ್ಬಿಟ್ಟು ಹೋಗ್ತಾ ಇರ್ತೀನಿ. ಎರಡನೇ ಸೆಮಿಫೈನಲ್ಸ್ ನಲ್ಲಿ ಭಾರತದ ತಂಡ 5 ವಿಕೆಟ್ ಅಂತರದಲ್ಲಿ ಆಸ್ಟ್ರೇಲಿಯಾವನ್ನ ಸೋಲಿಸಿ ಸೆಮಿಫೈನಲ್ಸ್ಗೆ ಹೋಗಿದೆ. ಸರಿ, ನಾನ್ ಕೇಳಿದ ವಿಷಯ ಏನಾಯ್ತು? ಓ ತಗೋ, ಹಿಯರ್ ಯು ಗೋ. ಯಾರಿ ಬಾಂಡ್ಲಿ? ಪಾರ್ಟಿ ಜನಿಯನ್ನೇ ಮೇಡಮ್. ನಾನೇ ಪಾರ್ಟಿ ಹತ್ರ ಕರ್ಕೊಂಡು ಹೋಗ್ತೀನಿ. ಎಷ್ಟು ದಿನ ಅಂತ ಕಮಿಷನ್ಗೆ ಕೆಲಸ ಮಾಡೋದು? ಆನ್ ಸ್ಪಾಟ್ ಡೀಲ್, 10 ಕೋಟಿ, ಒಂದು ಲೈಫ್ ಟೈಮ್ ಡೀಲ್ ಇದು. ಡೋಂಟ್ ಮಿಸ್ ಇಟ್. The ICC Cricket World Cup trophy, a symbol of the ICC's values of excellence, integrity and inclusion. ಬಂಗಾರದಿಂದ ಮತ್ತೆ ಬೆಳ್ಳಿಯಿಂದ ಮಾಡಿರೋ 11 kg ಇರೋ ಒಂದು ನಿಧಿ. ವರ್ಲ್ಡ್ ಕಪ್ ಟ್ರಾಫಿನ ಕದಿಬೇಕು ಅಂತ ಪ್ಲಾನ್ ಮಾಡ್ದೆ. ಏರ್ಪೋರ್ಟ್ನಲ್ಲಿ ಒಂದು ಬಾಲ್ಡಿ ತಲೆನ ಫೋಟೋ ತೆಗ್ದೆ ಅಲ್ವಾ, ಅವನೇ ಈ ಟ್ರಾಫಿಗೆ ಎಸ್ಕಾಟು. ಸೊ ಈ ಕೆಲಸನೆಲ್ಲ ಮಾಡಕ್ಕೆ ನಮ್ಗೊಂದು ಟೀಮ್ ಬೇಕು. ನಮ್ಮ ಟೀಮ್ ಅವರು ಇದಾರಲ್ಲ. ಯಾರು? ನಿಮ್ ಚಿಕ್ಕಪ್ಪನ ಗ್ರೂಪಾ? ಬೇಡವೇ ಬೇಡ. ನಿಮ್ ಚಿಕ್ಕಪ್ಪನ ಬಾಯಿನ ಸಂಭಾಳ್ಸಕ್ ನನ್ನ ಕೈಯಲ್ಲಾಗಲ್ಲ. ಜೊಳ್ಳು ಪಾರ್ಟಿ. ಚಿಕ್ಕಪ್ಪನಿಗೆ ತಲೆನೂ ಜಾಸ್ತಿ, ನೀನು ಹೇಳೋ ಥರ ಬಾಯಿನೂ ಜಾಸ್ತಿ. ಆದರೆ ಪ್ಲಾನಿಂಗಲ್ಲಿ ಕಿಲಾಡಿ. ಹಾಂ, కన్నడ ఎందొడనే కివి నిమిరుವುದು. దీన్ని రాసింది కర్ణాటకలో పెద్ద పోయెట్టు కువెంపు. సక్కತ್ತಾಗಿದೆ. మనము వెతుకుతుండేది ఒక కన్నడిగా. ఆంధ్ర క్రిమినల్ రికార్డ్స్లో ఎన్ని కన్నడిగాస్ ఉండారోని నాకి తెలియాలి. 1 ಪ್ಯಾಕೆಟ್ ಸಿಗರೇಟ್ ಖಾಲಿ ಆಯ್ತು. ಆದ್ರೆ ಆ ಪಂಜುರ್ಲಿ ಮಾತ್ರ ಬರಲೇ ಇಲ್ಲ. ಚಿಕ್ಕಪ್ಪ, ಅವಳು ಅಂಜಲಿ. ಹೇಳ್ಕೊಳ, ಅಂಜಲಿ ಗಿಂಜಲಿ ಬುಂಜಲಿ ಏನಾದರೂ ಅನ್ಕೋ, ಆದ್ರೆ ಇನ್ನೂ ಬರ್ಲಿಲ್ವೇ? ಹಾರ್ನ್ ಶಬ್ದ ಕೇಳಿಸ್ತಾ ಇದೆ, ಅವಳು ಬಂದ್ಲು ಅಂತ ಅನ್ಸುತ್ತೆ. ಹಾರ್ನ್ ಸೌಂಡ್ ಕೇಳಿ ಹುಡುಗಿ ಅಂತ ಹೇಗೋ ಡಿಸೈಡ್ ಮಾಡ್ತೀಯಾ? ಅದು ಹುಡುಗನೂ ಆಗಿರ್ಬೋದಲ್ವಾ? ಓಯ್, ಈ ಕಡೆ ಯಾಕೆ ಈ ಕಡೆಯಿಂದ ಬಂದೆ? ಕುಂದುಕುಡಿ ವೈದ್ಯನಾಥನನ್ನು ನೆನಪು. ಸಾರಿ ಚೀಫ್, ಸ್ವಲ್ಪ ಲೇಟ್ ಆಗೋಯ್ತು. ಮುಂದಿನ ಸಲ ಬರ್ಬೇಕಾದ್ರೆ ಒಂದು ಸಿಗರೇಟ್ ಪ್ಯಾಕೆಟ್ ತಗೊಂಡ್ ಬಾ. ಇನ್ಮೇಲೆ ಬರ್ಬೇಕಾದ್ರೆ ಫ್ರಂಟಿಂದ ಬರೋದಿಕ್ ಹೋಗ್ಬೇಡ, ಬ್ಯಾಕ್ ಸೈಡಿಂದ ಬಾ, ಎಲ್ಲರೂ ಸೇಫ್ ಆಗಿರ್ತೀವಿ. ಓಕೆ ಚೀಫ್. ಸರಿ, ಏನ್ ವಿಷಯ ಅಂತ ಹೇಳು. ಸರಿಯಾಗಿ ಮಧ್ಯದಲ್ಲಿ ಹಾಕು. ಶನಿ ಇವನು. ಅದ್ಭುತ. ನಿನಗೇನೊಂದು ಗೊತ್ತಾ? ಎಮ್ಮೆ, ನಾವೆಲ್ರೂ 4 ವರ್ಷಕ್ಕೊಮ್ಮೆ ನಡೆಯೋ ವರ್ಲ್ಡ್ ಕಪ್ ಕ್ರಿಕೆಟ್ನ ನೋಡಿರ್ತೀವಿ. 1975 ಇಂದ 96 ವರ್ಗೂ ವರ್ಲ್ಡ್ ಕಪ್ ಟ್ರಾಫಿ ಡಿಸೈನ್ ಒಂದೊಂದ್ ಸಲ ಒಂದೊಂದ್ ತರ ಇತ್ತು. 1999 ನಲ್ಲಿ ನಡೆದ ICB ಜನರಲ್ ಬಾಡಿ ಮೀಟಿಂಗ್ ನಲ್ಲಿ ಇನ್ಮೇಲೆ ನಡೆಯೋ ಎಲ್ಲಾ ವರ್ಲ್ಡ್ ಕಪ್ ಟೂರ್ನಮೆಂಟ್ಗೂ ಕಪ್ ಡಿಸೈನ್ ಒಂದೇ ತರ ಇರಬೇಕು ಅಂತ ಡಿಸೈಡ್ ಮಾಡಿದ್ರು. ಅವಾಗ ಇಂಟ್ರೊಡ್ಯೂಸ್ ಮಾಡಿರೋ ಡಿಸೈನೇ ಇದು. ಕಪ್ನ ಟೋಟಲ್ ವೇಟು 11 kg. ಬೇಸ್ ಒಂದನ್ನು ಬಿಟ್ಟು ಬೇರೆ ಎಲ್ಲದನ್ನು ಚಿನ್ನ ಮತ್ತೆ ಬೆಳ್ಳಿಯಿಂದ ಮಾಡಿರೋದು. ಇವತ್ತಿನ ಲೆಕ್ಕದ ಪ್ರಕಾರ ಇದ್ರ ಬೆಲೆ 60 ಲಕ್ಷ. ಹೌದು. ಇವಾಗ ಯಾಕೆ ಕಪ್ ಬಗ್ಗೆ ಮಾತಾಡ್ತಿರೋದು? ನಾವೆಲ್ರೂ ಕದಿಯೋದೆ ಆ ಕಪ್ನ. ಅಯ್ಯಯ್ಯೋ, ಏನ್ ಆಟ ಆಡ್ತಿದ್ದೀರಾ ಇಬ್ರು? ಆಟ ಆಡಕ್ಕೆ ಹೋಗ್ತಾ ಇದೀವಿ, ಆದ್ರೆ 11 ಜನ ಅಲ್ಲ, ನಾವು 5 ಜನ.
ನಾಯಕರೇ, ಇವಳು ಬಟ್ಟಲು ಅನ್ನೋ ಹೆಸರಲ್ಲಿ ತಲೆನೋವು ತಂದಿದ್ದಾಳೆ. ಪಾಪ ಒಳ್ಳೆ ರೈಮಿಂಗು, ಕೈ ಕೊಡು. ಲೇ ಮಚ್ಚ, ನಾನು ಕರೆಂಟ್ ಬಿಲ್ ಕಟ್ಬೇಕು, ಹೋಗಿ ಬರ್ತೀನಿ. ಇವನು ಸರಿಯಾಗಿ ಕಟ್ಟುವನೇ ಎಂದು ನೋಡಿ ಬರುವೆ. ಇದು ಸರಿಯಾಗಿ ಮಾಡಿದ್ರೆ 10 ಕೋಟಿ. 10 ಕೋಟಿಯೇ? ಬೀಗ ಪಕ್ಕದ ಮನೇಲಿದೆ, ಆಚೆ ಮನೇಲಿದೆ, ಮೇಲ್ ಮನೇಲಿದೆ, ಮತ್ತೆ ಕೆಳ ಮನೇಲಿದೆ. ಆದ್ರೆ ಕೀ ಮಾತ್ರ ನನ್ನ ಹತ್ರ ಇದೆ, ಮರಿಬೇಡಿ. ಗಜಾ ಕೀಗಳು. ಅಪ್ಪ ಪೊಲೀಸು, ಯಾವಾಗ ಮನೆಗೆ ಹೋಗೋದು? ಮೊದಲು ನಿನ್ನನ್ನು ಹೊರಗೆ ಕಳಿಸಿ ಆಮೇಲೆ. ಆಯ್ತು, ನಾನು ಬರ್ತೀನಿ. ಬಂದು ತೊಲಗು ಪೀಡೆ. ಸಂಭಾಳಿಸು. ಹೌದು, ನೀನು 60 ಲಕ್ಷ ಅಂತಿದೀಯಾ, ಇವಳು 10 ಕೋಟಿ ಅಂತಿದ್ದಾಳೆ. ನಿಜ ಹೇಳಿ, ಯಾವ ಸೇಟ್ ಹತ್ರ ವಿಚಾರಿಸಿದ್ದು? ಈ ಟ್ರೋಫಿನ ಲಾಂಚ್ ಮಾಡೋ ಫಂಕ್ಷನಲ್ಲಿ 1975ಇಂದ 1996 ತನಕ ನಡೆದಿರೋ ಎಲ್ಲ ವರ್ಲ್ಡ್ ಕಪ್ ಮ್ಯಾಚಸ್ನ ಗೆದ್ದಿರೋ ಕ್ಯಾಪ್ಟನ್ಸು ಅವ್ರ ಕೈಯಿಂದನೇ ಕಪ್ ಬೇಸಲ್ಲಿ ಅವ್ರ ಆಟೋಗ್ರಾಫ್ಸ್ನ ಹಾಕಿದ್ದಾರೆ. ಆ 5 ಕ್ಯಾಪ್ಟನ್ಸ್ನಲ್ಲಿ ಇವಾಗ 3 ಜನ ಜೀವಂತವಾಗಿಲ್ಲ. ICB ಏನಾದರೂ ಈ ಕಪ್ಪನ್ನ ಕಳ್ಕೊಂಡ್ರೆ ಸತ್ತೋಗಿರೋ 3 ಕ್ಯಾಪ್ಟನ್ಸ್ ಆಟೋಗ್ರಾಫ್ನ ಮತ್ತೆ ವಾಪಸ್ ಪಡ್ಕೊಳ್ಳೋಕೆ ಆಗಲ್ಲ. ಅದಕ್ಕೋಸ್ಕರನೇ 10 ಕೋಟಿ. ಒಂದ್ ವೇಳೆ ಈ ಕಪ್ನ ಕಳ್ತನ ಮಾಡಿದ್ರೆ ದೇವ್ರೇ, ಲೇ ಸುಮ್ನೆ ಇರೋ. ಇದನ್ನ ಹೇಗ್ ಮಾರೋದು? ಕರಗಿಸಿ ದುಡ್ಡು ತಗೊಳ್ಳೋಣ. ಹೋಗೋ ದಡ್ಡ. ದಡ್ಡನ? ಲೇ, ಸೇಬಿನ ಬೆಲೆ 10 ರೂಪಾಯಿ. ಅದನ್ನು ಸಿಲ್ಕು ಕಡಿದು ಕೊಟ್ಟರೆ 10,000 ರೂಪಾಯಿಗಳು. ಮುಚ್ಚು. ನಮ್ ದೇಶದ ಟಾಪ್ ಬಿಸ್ನೆಸ್ ಮ್ಯಾಗ್ನೆಟ್ಸ್ ಅಲ್ಲಿ ಇವರೊಬ್ರು KK. ಅವ್ರ ಬಗ್ಗೆ ಬರೆದಿರೋ ನ್ಯೂಸ್ ಆರ್ಟಿಕಲ್ಸ್ ಇದು. ಅವ್ರಿಗೆ ಕ್ರಿಕೆಟ್ ಮೇಲೆ ಅಷ್ಟು ಹುಚ್ಚು. ಅವ್ರ ಇಂಟರ್ವ್ಯೂ ಇದು ನೋಡಿ. ಇದು ನನ್ನ ಕ್ರಿಕೆಟ್ ಮ್ಯೂಸಿಯಂ. ಇವೆಲ್ಲ ತುಂಬಾ ವರ್ಷಗಳಿಂದ ನಾನು ಕಲೆಕ್ಟ್ ಮಾಡಿರೋ ಕ್ರಿಕೆಟ್ ಐಟಮ್ಸ್. I am crazy about cricket, you know. I am ready to spend crores of rupees if I like an item. ಕ್ರಿಕೆಟ್ ಜಗತ್ತಿನಲ್ಲಿ ಏನೇನ್ ಐಟಮ್ಸ್ ಇರುತ್ತೋ ಎಲ್ಲ ಕೊಂಡ್ಕೊಂಡು ಬಂದು ಇಲ್ಲಿ ಇಟ್ಕೊಂಡು ಅರೇಂಜ್ ಮಾಡಿ ಅವನ್ನೆಲ್ಲ ನೋಡೋದೇ ಖುಷಿ. ನೀವು ನೋಡಿರೋದೆಲ್ಲ ಲೀಗಲ್ಲೇ, ಆದರೆ ಇಲ್ಲೀಗಲ್ಲು ತುಂಬಾನೇ ಇದೆ. ಕಪ್ ಕದಿಬೇಕು, ಅದನ್ನ ಇವ್ರು ಕೊಡಬೇಕು. ಅದೇ ಪ್ಲಾನ್. ಹಣ ಸಂಪಾದನೆಗೆ ಬೇಕಾದಷ್ಟು ದಾರಿ ಇದೆ. ಅದ್ಯಾಕೆ ಈ ಕಪ್ನೆ ಕದಿಬೇಕು? ಯಾಕೆ ಕದಿಬಾರ್ದು? ಹೌದು, ಏನ್ ಚೀಫ್, ನಾವೇನಾದ್ರೂ ಕಂದ ಮಾಡಿ ವಿಶ್ವೇಶ್ವರಯ್ಯನ? ಇದನ್ನ ನೀನು ಇಲ್ಲಿಗೆ ಹಾಕು. ಲೈಫ್ ಅಂದ್ರೆ ಎಲ್ಲದಕ್ಕೂ ಒಂದು ಥ್ರಿಲ್ ಬೇಕಲ್ವಾ ಚೀಫ್? ನಮ್ಗಿರೋ ಥ್ರಿಲ್ಲೇ ಸಾಕು. ನಿನಗ್ ಬೇಕಿದ್ರೆ ಹೋಗಿ ಥ್ರಿಲ್ ನೋಡ್ಕೋ. ಶರ್ಟ್ ಮೇಲೆ ಜಾಕೆಟ್ ಬೇರೆ ಹಾಕೊಂಡ್ ಬಂದಿದೆ. ನಿಲ್ಲು ಚಿಕ್ಕಪ್ಪ. ನಾನ್ ನಿಲ್ ಚಿಕ್ಕಪ್ಪ ಅಲ್ಲ, ದಿಲ್ ಚಿಕ್ಕಪ್ಪ. ನೀನ್ ಹೇಳಿದ್ದು ಕರೆಕ್ಟೇ ಶಿವ. ನಿನ್ ಚಿಕ್ಕಪ್ಪ ನಿನ್ ತರ ಅಲ್ಲ. ಭಯ ಜಾಸ್ತಿ ಆಗಿದೆ ಅಂತ ಕಾಣಿಸುತ್ತೆ. ಕೋಪ ಬಂದರೆ ಓದಿ ತಳ್ಳಿ ಬಿಡುವರು. ಲೇ ನಿನ್ನ ನಾನೇ ಯಾವಾಗಲೇ ಹೇಳಿದೆ. ಸುಮ್ನೆ ಇರು, ಇವಾಗ ನೋಡು. ಸ್ಟ್ರೈಟ್ ಆಗಿ ಬಂದು ನೇರವಾಗಿ ಏನ್ ಹೇಳ್ತಾನೋ ಏನೋ. ಆ ಕಪ್ಪನ್ನು ಸುಂದ್ರಿ ಈಗ ಯಾರ ಹತ್ರ ಇದ್ದಾಳೆ? ಬನ್ನಿ ಹೇಳ್ತೀನಿ. ಈ ಬಾಣ್ಲಿನೇ ICB ಡೆಪ್ಯೂಟಿ ಡೈರೆಕ್ಟರ್. ಇದೆಲ್ಲ ನಾನು ತೆಗೆದಿರೋ ಫೋಟೋಸ್. ಇವರೆಲ್ಲ ICB ಅಫಿಷಿಯಲ್ಸ್. ದುಬೈಲರ ಹೆಡ್ ಕ್ವಾರ್ಟರ್ಸ್ ಇಂದ ಈ ವೀಕ್ ಇಲ್ಲಿಗೆ ಬಂದಿದ್ದಾರೆ. ಅವರು ಎಲ್ಲಿ ಬಂದರೆ ನಮಗೇನಂತೆ? ಆ ಬಾಳ್ಡಿ ತಲೆ ಹತ್ರ ಒಂದ್ ಬ್ಯಾಗ್ ಇದೆ ಅಲ್ವಾ, ಆ ಬ್ಯಾಗ್ ಅಲ್ಲಿ ಆ ಕಪ್ಪಿರೋದು. ಓ, ಬ್ಯಾಗ್ ಓಪನ್ ಮಾಡೋದಕ್ಕೆ ನಾನೇನಕ್ಕಪ್ಪ, ಇವನನ್ನ ಕಳ್ಸಿದ್ರೆ ಸಾಕು ಅಲ್ವೇನೋ? ಇದು ಸಾಕ್ಬಿಡು. ಈ ಬಾಳ್ಡಿ ಇವಾಗ IT ಗ್ರ್ಯಾಂಡ್ ಹೋಟೆಲ್ ನಲ್ಲೇ ಸ್ಟೇ ಮಾಡ್ತಿರೋದು. ಹಾಗಾದ್ರೆ ಆ ಕಪ್ ಅಲ್ಲೇ ಇದೆ. సార్ రీసెంట్ క్రిమినల్ రికార్డ్స్లో 42 మంది తమిళియన్స్ ఉన్నారు సార్. అందులో 36 మంది జైల్లో ఉన్నారు సార్. 2 చనిపోయారు సార్. మిగిలిన 4తో మాట్లాడాను సార్. ఎప్పుడు పిలిచినా ఎంక్వైరీకి వస్తూ ఉన్నారు. నో వీళ్ళు ఎవరు కాదు సుకుమార్. I think they have come all the way from Karnataka. Anyway, కర్ణాటక కంట్రోల్ రూమ్కి కనెక్ట్ చెయ్యి.